ಆಧ್ಯಾತ್ಮವೆಂದರೆ ಕೇವಲ ಪುಸ್ತಕ ಓದುವುದಕ್ಕೆ ಅಥವಾ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾದುದಲ್ಲ. ನಮ್ಮೊಳಗಿರುವ ಶಕ್ತಿಯನ್ನ ಅರಿತುಕೊಳ್ಳುವುದೇ ನಿಜವಾದ ಆಧ್ಯಾತ್ಮ. ಜ್ಞಾನಿ ಎಲ್ಲಿ ಸಿಕ್ಕರೂ ಅಲ್ಲಿಂದ ಜ್ಞಾನವನ್ನ ಸ್ವೀಕರಿಸಬೇಕು. ಮೊದಲು ನಾವು ತಿಳಿದುಕೊಳ್ಳಬೇಕು, ನಂತರ ಅದನ್ನ ಇತರರಿಗೂ ತಿಳಿಸಿಕೊಡಬೇಕು ಎಂದು ಅವಧೂತರಾದ ವಿನಯ್ ಗುರುಜಿ ಹೇಳಿದರು. ಸತ್ಯನಾರಾಯಣ ವ್ರತ ಮಾಡಿ ಎಲ್ಲರಿಗೂ ಅನ್ನದಾನ ಮಾಡಿ ಈ ಶ್ರಾವಣವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಕರ್ಮ ಅಂದರೆ ಶನಿ, ನಾವು ವರ್ಷೇಣಿ ಮಾಡಿದ್ದು ಶನಿ ದೋಷ ಹೋಗುತ್ತೆ. ಹಾಗಾಗಿ ಶಬರಿಮಲೆಯಲ್ಲಿ ಕಪ್ಪು ಬಟ್ಟೆ ಹಾಕೋದಕ್ಕೆ ನಮ್ಮ ಪಾದದಲ್ಲಿ ಶನಿ ಇರ್ತಾರೆ, ನಮ್ಮ ಕೂದಲಲ್ಲಿ ಶನಿ ಇರ್ತಾರೆ, ಹೆಬ್ಬೆಟ್ಟಿಂದ ತಲೆ. ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕಲಿಯುಗ್ ಈವೆಂಟ್ಸ್ ವತಿಯಿಂದ ನಡೆದ ಗಟ್ಟಿಮೇಳ ಎಂಬ ವಿಶಿಷ್ಟ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಮಾಜವನ್ನ ಸ್ವಚ್ಛವಾಗಿಡುವ ಪೌರ ಕಾರ್ಮಿಕರು, ಆರೋಗ್ಯದ ಕಾಳಜಿ ವಹಿಸುವ ನರ್ಸ್ಗಳು ಹಾಗೂ ಜನರ ಆರೋಗ್ಯ ಮತ್ತು ಕುಟುಂಬದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಸೇವೆ ಸಲ್ಲಿಸುವ ಆಶಾ ಕಾರ್ಯಕರ್ತೆಯರು ಇವರು ನಮ್ಮ ಸಮಾಜದ ಮೂರು ತಾಯಂದಿರಂತೆ ನಗರವನ್ನ ಸ್ವಚ್ಛವಾಗಿಡುವ ಮೂಲಕ ತಮ್ಮ ಆರೋಗ್ಯವನ್ನ ಕಾಪಾಡಿ ನಮ್ಮನ್ನ ರಕ್ಷಿಸುವ ಇಂತಹ ಸೇವಾ ಮನೋಭಾವದ ವ್ಯಕ್ತಿಗಳನ್ನ ಇಂದು ಬಾಗಿನ ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ನನ್ನ ಮಾತು ಆನಂದದಲ್ಲಿ ನಾನು ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ವಿಧಾನ ಪರಿಷತ್ ಶಾಸಕ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಎಂಬ ಗಾದೆ ನಮ್ಮ ಜೀವನದ ಮಹತ್ವವನ್ನ ತಿಳಿಸುತ್ತದೆ. ಮದುವೆ ಎನ್ನುವುದು ಕೇವಲ ಆಡಂಬರದ ಕಾರ್ಯಕ್ರಮವಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಶಿಸ್ತು ಮತ್ತು ಸಂಯಮದಿಂದ ಜೀವನ ನಡೆಸುವುದು ಅತ್ಯಂತ ಮುಖ್ಯ ಎಂದರು. ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹಳ ಕಾಲದ ಹಿಂದಿನ ದಿನಗಳಿಗೆ ಹೋಗುವ ಇಂದಿನ ಕಾಲದಲ್ಲಿ ಯಾವ ರೀತಿ ಗಟ್ಟಿಮೇಳಗಳು ನಡೀತಾ ಇದ್ದ ವಿಚಾರವನ್ನು ನಾವು ಊಹಿಸಲು ಸಾಧ್ಯ. ಇವತ್ತು ಯಾವಾಗಲೂ ನಾವೆಲ್ಲ ಹೇಳ್ತೀವಿ, ಎಲ್ಲ ಹೇಳ್ಬೋದು, ಮದುವೆ ಆಗಿದೆ ಅವರು ಏನು ಏನು ಮಾಡ್ತಿದ್ರು ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದ ಬ್ರಹ್ಮಕುಮಾರಿ ಭಾಗ್ಯಕ್ಕ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಸಂಬಂಧಗಳು ಗಟ್ಟಿಯಾಗಬೇಕಾದರೆ ಮೊದಲು ಪರಮಾತ್ಮನೊಂದಿಗಿನ ನಮ್ಮ ಹೃದಯದ ಸಂಬಂಧ ಗಟ್ಟಿಯಾಗಬೇಕು. ಮಹಿಳಾ ಶಕ್ತಿ ಹಾಗೂ ಯುವ ಶಕ್ತಿ ಒಂದಾಗಿ ನಿಂತರೆ ಯಾವುದೇ ಸಾಧನೆಯನ್ನ ಮಾಡಬಹುದು ಎಂಬ ಆತ್ಮವಿಶ್ವಾಸದ ಮಾತುಗಳನ್ನ ಹಂಚಿಕೊಂಡರು. ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಗಟ್ಟಿ ಮೇಳ ಇವತ್ತು ಗಟ್ಟಿ ಮೇಳವಾಗಿ ಇರುತ್ತೆ, ಆದರೆ ಇವತ್ತು ಸಂಬಂಧಗಳಲ್ಲಿ ಗಟ್ಟಿತನ ಕಡಿಮೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಗಟ್ಟಿ ಮೇಳದ ಜೊತೆಗೆ ಸಂಬಂಧಗಳು ಗಟ್ಟಿಯಾಗಬೇಕಂದ್ರೆ ಬಹಳ ಮುಖ್ಯವಾಗಿ ನಮ್ಮೆಲ್ಲರ ಹೃದಯದ ಸಂಬಂಧ, ಪ್ರೀತಿಯ ಸಂಬಂಧ ಪರಮಾತ್ಮನೊಂದಿಗೆ ಗಟ್ಟಿ ಮಾಡಿಕೊಂಡ್ರೆ ಸಂಬಂಧಗಳು ಗಟ್ಟಿಯಾಗಿ ಇಟ್ಕೊಡುವಂತ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾ ಸಮಾಜ ಸೇವಕರಾದ ಪಲ್ಲವಿ ಸೀಟಿರವಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಸದಸ್ಯರಾದ ಕೋಟೆ ಮಲ್ಲೇಶ್, ಕಲಿಯುಗ್ ಈವೆಂಟ್ಸ್ ಮುಖ್ಯಸ್ಥರಾದ ದೀಪಕ್ ಶಾಸ್ತಾ, ಅಕ್ಷಯ ಸ್ಕೂಲ್ ಜಯಂತ್ ಮುಂತಾದವರು ಉಪಸ್ಥಿತರಿದ್ದರು.